ಇವತ್ತು ನಾವು ಶಿವ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅದು ಎಲ್ಲಪ್ಪ ಅಂತಂದ್ರೆ ಹೊಸೂರಿಂದ ಆಚೆ ಕೃಷ್ಣಗಿರಿ ಹತ್ರ. ಒಂಥರ ಬೇಜಾರಾಗ್ತಾ ಇತ್ತು ಗಾಡಿ ಓಡಿಸ್ಬೇಕಂತ ಅಂದ್ರೆ. ಇನ್ನೊಬ್ಬ ಎಷ್ಟು ದೂರ ಇದೆ. ಆಕ್ಚುಲಿ ನಾವು ಶಿವ ಟೆಂಪಲ್ಗೆ ಹೋಗ್ತೀವಾ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಹಾಯ್, ಹೆಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಮ್ಮು. ಇವತ್ತು ನಾವು ಶಿವ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅದು ಎಲ್ಲಪ್ಪ ಅಂತಂದರೆ ಹೊಸೂರಿಂದ ಆಚೆ ಕೃಷ್ಣಗಿರಿ ಹತ್ರ. ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿರೋದಕ್ಕೆ ಇವತ್ತು ಬೇಗ ಹೋಗೋಣ ಅಂತಂದು ಬೇಗ ಎದ್ಬಿಟ್ಟು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಹೋದ ತಕ್ಷಣ ಲೇಟ್ ಆಗುತ್ತಲ್ವಾ, ಎರಡು ಅವರ್ ಮೇಲೆ ಆಗುತ್ತಂತೆ. ಅದಕ್ಕೆ ಇವಾಗ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ. ಬನ್ನಿ ನೀವು ಕೂಡ ಹೋಗೋಣ. ಫೈನಲ್ ಆಗಿ ರೀಚ್ ಆದ್ವಿ ಶಿವ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ. ಬಟ್ ಇದು ಎಲ್ಲಿ ಬರುತ್ತೆ ಅಂದರೆ ಹೊಸೂರಿಂದ ಸ್ವಲ್ಪ ಮುಂದೆ ಬಂದರೆ ಕೃಷ್ಣಗಿರಿ ಹತ್ರ, ತಮಿಳ್ನಾಡಲ್ಲಿ, ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಬರುತ್ತೆ. ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ರು. ಬಟ್ ತುಂಬ ಚೆನ್ನಾಗಿದೆ ಲೊಕೇಶನ್. ಹಳ್ಳಿ ಥರ ಇದೆ, ಸೇಮ್ ಅಂದರೆ ಸೇಮ್ ಹಳ್ಳಿ ಥರ. ನಾವು ಬರೋ ಟೈಮಲ್ಲಿ ಆಲ್ಮೋಸ್ಟ್ 1-2 ಅವರ್ ಆಯಿತು. ನನಗೂ ಒಂಥರ ಬೇಜಾರಾಗ್ತಾ ಇತ್ತು ಗಾಡಿ ಓಡಿಸ್ಬೇಕಂತ ಅಂದರೆ. ಇನ್ನೊಬ್ಬ ಎಷ್ಟು ದೂರ ಇದೆ. ಆ್ಯಕ್ಚುಲಿ ನಾವು ಶಿವ ಟೆಂಪಲ್ಗೆ ಹೋಗ್ತೀವಾ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಆಲ್ಮೋಸ್ಟ್ ಎಲ್ಲ ಕಡೆ ಅಂದರೆ ತುಂಬ ರೋಡ್ ಹೆಂಗಿದೆ ಅಂದರೆ ಸ್ವಲ್ಪ ಒಳಗಡೆ ಬಂದಮೇಲೆ ಹಳ್ಳ-ದಿಂಡಿ ರೋಡು, ಹಳ್ಳಿ ರೋಡ್ ಇದೆ. ತುಂಬ ಅಂದರೆ ತುಂಬ ಹಳ್ಳಿ ರೋಡ್ ಇದೆ. ಬಟ್ ಸಖತ್ತಾಗಿದೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಬಂದು ನಾವು ರೀಚ್ ಆದ್ವಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನದಿ ಪಕ್ಕದಲ್ಲಿ ಶಿವ ಟೆಂಪಲ್ಲು ತುಂಬ ಚೆನ್ನಾಗಿದೆ. ನನಗೆ ಬಂದು ತುಂಬ ಖುಷಿ ಆಯಿತು. ಆಲ್ಮೋಸ್ಟು ತುಂಬ ಜನ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. 1-2 ಅವರ್ ಆಯಿತು ನಾವು ಬಂದು. ಆಲ್ಮೋಸ್ಟ್ ತುಂಬ ಜನ ಬರ್ತಾ ಇದ್ದಾರೆ, ಪೂಜೆ ಮಾಡ್ಕೊತಾರೆ. ಆಲ್ಮೋಸ್ಟ್ ನದಿಯಲ್ಲೆಲ್ಲ ಓಡಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಲೊಕೇಶನ್. ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಚೆನ್ನಾಗಿ ಅನಿಸ್ಬೋದು.